ಭಾರತೀಯ ಮುಸ್ಲಿಮರಿಗೆ ದಾವಣಗೆರೆ ಪಾಠ. ಬರುವ ಏಪ್ರಿಲ್ನಲ್ಲಿ ಜರುಗಲಿರುವ ದಾವಣಗೆರೆ ಅಸೆಂಬ್ಲಿ ಉಪಚುನಾವಣೆಗೆ ಪಾಪ ದಾವಣಗೆರೆ ಮುಸ್ಲಿಂ ಮತದಾರರು, ಅಲ್ಲಿನ ಮುಸ್ಲಿಂ ರಾಜಕಾರಣಿಗಳು ಅಪಾರವಾದ ಆಸೆ ಇಟ್ಕೊಂಡಿದ್ರು. ಇತ್ತೀಚೆಗೆ ದಿವಂಗತರಾದ ಶಿವೈಕ್ಯರಾದ ದಾವಣಗೆರೆ ಧಣಿ ಶಾವನೂರ್ ಶಿವಶಂಕರಪ್ಪನವ್ರಿಗೋಸ್ಕರ 6 ಬಾರಿ ನಾವು ಈ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ವಿ. ಅವ್ರು ಹೇಳಿದ್ರು, ಜೀವಿತ ಕಾಲದಲ್ಲೇ ಹೇಳಿದ್ರು, ನಂದಾದ್ಮೇಲೆ ನಿಮಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಅಪಾರವಾದ ನಿರೀಕ್ಷೆ ಇಟ್ಕೊಂಡಿದ್ರು. ನಾವು 75,000ದಷ್ಟಿದ್ದೇವೆ. ಅತ್ಯಧಿಕ ಜನಸಂಖ್ಯೆಯ ಏಕೈಕ ಜನಾಂಗ ಅಂದ್ರೆ ಮುಸ್ಲಿಮರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅವರೇ ಬಹುಸಂಖ್ಯಾತರು. ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡ್ಬಿಟ್ಟು ಸತತವಾಗಿ ವೋಟ್ ಮಾಡ್ತಾ ಬಂದಿದ್ರು, ಸತತವಾಗಿ ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾ ಬಂದಿದ್ರು. ದಾವಣಗೆರೆ ಧಣಿ ನಿರ್ಗಮನದ ನಂತರ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ ಹಲವಾರು ಮಂದಿ ಆಕಾಂಕ್ಷಿಗಳಿದ್ರು. ಆ ಪೈಕಿ ಸಾದಿಕ್ ಪೈಲ್ವಾನ್ ತುಂಬಾ ಅಪಾರವಾದ ಆಸೆ ಇಟ್ಕೊಂಡ್ಬಿಟ್ಟು ಕಳೆದ ಶುಕ್ರವಾರವೇ ಶುಭ ದಿನ ಅಂತ ಅಂದ್ಬಿಟ್ಟು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ರು. ಕಾಂಗ್ರೆಸ್ ಬಿ ಫಾರ್ಮ್ ತಮಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ಕಡೆಗೂ ಏನಾಯ್ತು ಇಡೀ ಜಗತ್ತಿಗೆ ಗೊತ್ತಿದೆ. ನಾಮಪತ್ರ ಸಲ್ಲಿಕೆಯ ಕಡೆ ದಿನವಾದ ನಿನ್ನೆ ಮತ್ತು ಬಿ ಫಾರ್ಮ್ ಶಾಮನೂರ್ ಕುಟುಂಬಕ್ಕೆ ಹೋಯಿತು. ಆ ಕುಟುಂಬದ 3ನೇ ತಲೆಮಾರಿನ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಅವ್ರಿಗೆ ಹೋಯ್ತು. ಶಾಮನೂರ್ ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ ಕ್ಯಾಬಿನೆಟ್ ಸಚಿವರು, ಅವರ ಪತ್ನಿ ಮತ್ತು ಶಾಮನೂರ್ ಶಿವಶಂಕರಪ್ಪನವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯೆ MP. ಇದೀಗ ಈ ದಂಪತಿಗಳ ಮಗ MLA ಆಗ್ಲಿಕ್ಕೆ ಹೊರಟಿದ್ದಾರೆ. ದಾವಣಗೆರೆ ಮುಸಲ್ಮಾನರ ಭ್ರಮ ನಿರಸನ ಇದು ಹೊಸದಲ್ಲ. ಕಾಂಗ್ರೆಸ್ ನಂಬಿ ಕೆಟ್ಟಿದ್ದು ಇದೇ ಮೊದಲ ಬಾರಿ ಅಲ್ಲ. ತಮಗೆ ಜ್ಞಾಪಿಸ್ಬೇಕಾಗಿದೆ, 2012ರಲ್ಲಿ ಆಗ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿತ್ತು. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಭಾರ ನಡೀತಾ ಇತ್ತು. ಆಗ ವಿಧಾನ ಪರಿಷತ್ ಚುನಾವಣೆಗಳು ಬಂದು ಅಸೆಂಬ್ಲಿಯಿಂದ 3ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವ ಅವಕಾಶವಿತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಆಗ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು 3ಇದ್ರು. ಅದರಲ್ಲಿ ಕಲಬುರಗಿಯ ಹಿರಿಯ ಮಾಜಿ ಸಂಸದ ಇಕ್ಬಾಲ್ ಅಹಮದ್ ಸರ್ಡ್ಗಿ, ಮಾಜಿ ಸಚಿವೆ ಬಿ ಮೋಟಮ್ಮ ಮತ್ತು ರಾಮಯ್ಯ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥ MR ಸೀತಾರಾಮ್ ಈ 3 ಅಧಿಕೃತ ಅಭ್ಯರ್ಥಿಗಳಾಗಿದ್ರು. ಈ ಅಭ್ಯರ್ಥಿಗಳ ಘೋಷಣೆ ಆಗೋ ಮುಂಚೆನೆ ಒಂದು ದೊಡ್ಡ ಅವಾಂತರ ನಡೆದು ಹೋಗ್ಬಿಡ್ತು. ಸಿದ್ದರಾಮಯ್ಯನವರು ಆ ಕಾಲದಲ್ಲಿ ತಮ್ಮ ಪರಮಾಪ್ತ ಮಿತ್ರರಾಗಿದ್ದ CM ಇಬ್ರಾಹಿಂ ಅವ್ರಿಗೆ ಟಿಕೆಟ್ ಕೇಳಿದ್ರಂತೆ. ಸಿದ್ದರಾಮಯ್ಯನವರು ಆಗ ವಿರೋಧ ಪಕ್ಷದ ನಾಯಕ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕ. ಗಾಂಧಿ ಭವನದ ಮೂಲೆಯಲ್ಲಿರೋ ಅಧಿಕೃತ ನಿವಾಸದಲ್ಲಿ ನೆಲೆಸಿದ್ರು. ಯಾವಾಗ CM ಇಬ್ರಾಹಿಂ ಬದಲು ಇಕ್ಬಾಲ್ ಅಹಮದ್ ಸರ್ಡ್ಗಿಗೆ ಟಿಕೆಟ್ ಕೊಟ್ರು ಅಂತ ಗೊತ್ತಾಯ್ತು, ಅವರ ಸರ್ಕಾರಿ ನಿವಾಸದ ಆವರಣದಲ್ಲೇ ಅವರ ಶಿಷ್ಯ ಬೈರತಿ ಸುರೇಶ್, ಕುಟ್ಯಾಧಿಪತಿ ಯುವ ನಾಯಕ, ಅಲ್ಲೇನೆ ಬಂಡಾಯ ಘೋಷಣೆ ಮಾಡ್ಬಿಟ್ರು. ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೇನೆ ಅಂತ ಘೋಷಣೆ ಮಾಡ್ಬಿಟ್ರು. ಆಗ್ಲೇ ಕಾಂಗ್ರೆಸ್ ವಲಯದಲ್ಲಿ ನಡುಕ ಶುರುವಾಗಿತ್ತು. ಧನಬಲ ಜಾತಿ ಬಲ ಎಲ್ಲವೂ ಇರುವ ಈ ಬೈರತಿ ಸುರೇಶ್ ಅಧಿಕೃತ ಅಭ್ಯರ್ಥಿಗಳಿಗೆ ಏನಾದ್ರೂ ಅಪಾಯ ಉಂಟು ಮಾಡಬಹುದು ಅನ್ನೋ ಆತಂಕ ಶುರುವಾಗಿತ್ತು. ಹೇಳಿ ಕೇಳಿ ಇಕ್ಬಾಲ್ ಅಹಮದ್ ಸರ್ಡ್ಗಿ ಅವ್ರನ್ನ ಕಣಕ್ಕಿಳಿಸಿದ್ದು. ಆವತ್ತು UPA ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿದ್ದ, ಕಾರ್ಮಿಕ ಮತ್ತು ತದನಂತರ ರೈಲ್ವೆ ಸಚಿವರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಮ್ಮ ಕಲಬುರಗಿ ಕಡೆಯ ಹಿರಿಯ ಮುಸ್ಲಿಂ ನಾಯಕನನ್ನ ಕಣಕ್ಕಿಳಿಸಿದ್ರು. ಫಲಿತಾಂಶ ಬಂತು. ಆಗಿದ್ದೇನ್ ಗೊತ್ತಾ, ಮೋಟಮ್ಮ ಮತ್ತು ಸೀತಾರಾಮ್ 3 ಅಧಿಕೃತ ಅಭ್ಯರ್ಥಿಗಳ ಪೈಕಿ 2 ಕನಿಷ್ಠ ಮತಗಳನ್ನ ಪಡ್ಕೊಂಡ್ರು. 19 ನಿಗದಿ ಆಗಿದ್ದ 19 ಮತಗಳನ್ನ ಹಾಗೂ ಹೀಗೂ ಪಡ್ಕೊಂಡ್ಬಿಟ್ಟು ಗೆದ್ದು ಬಂದ್ರು. ಸೋತಿದ್ಯಾರು, ಬಲಿಪಶು ಆಗಿದ್ಯಾರು? ಇಕ್ಬಾಲ್ ಅಹಮದ್ ಸರ್ಡ್ಗಿ, ಮುಸ್ಲಿಂ ನಾಯಕ ಇಕ್ಬಾಲ್ ಅಹಮದ್ ಸರ್ಡ್ಗಿ ಅವ್ರನ್ನ ಸೋಲಿಸ್ಬಿಟ್ಟು ಚುನಾವಣೆ ಗೆದ್ದವರು ಬೈರತಿ ಸುರೇಶ್. ನಿರಂತರವಾಗಿ ಸಿದ್ದರಾಮಯ್ಯನವರ ಪರಮ ಶಿಷ್ಯ ಅಂತ ಗುರುತಿಸ್ಕೊಂಡು ಬಂದ ಅವರ ಕುಲಬಾಂಧವರಾದ ಬೈರತಿ ಸುರೇಶ್ ಅಧಿಕೃತ ಅಭ್ಯರ್ಥಿಗಳಿಗಿಂತ 4 ಮತಗಳನ್ನ ಜಾಸ್ತಿನೇ ಪಡ್ಕೊಂಡಿದ್ರು. 23 ಮತಗಳನ್ನ ಪಡ್ಕೊಂಡ್ಬಿಟ್ಟು ಉಳಿದ ಎಲ್ಲ ಯಶಸ್ವಿ ಅಭ್ಯರ್ಥಿಗಳಂತೆ ಹೆಚ್ಚಿನ ಮತಗಳನ್ನ ಪಡ್ಕೊಂಡ್ಬಿಟ್ಟು ವಿಧಾನ ಪರಿಷತ್ಗೆ ಆರಿಸಿ ಬಂದ್ರು. ಆವತ್ತೇ ಮುಸಲ್ಮಾನರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಕಾಂಗ್ರೆಸ್ನ ಮುಸ್ಲಿಂ ಓಲೈಕೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತ. ಅವರ ತುಷ್ಟೀಕರಣ ಅನ್ನೋದನ್ನ ನಂಬಿ ಪದೇ ಪದೇ ಈ ತರದ ಹಿನ್ನಡೆ ಅನುಭವಿಸ್ತಾ ಬಂದ್ರು ಮುಸ್ಲಿಂ ಬಾಂಧವರುಗಳು. ಅದಾದ ನಂತರ ಆ ಬೈರತಿ ಸುರೇಶ್ಗೆ ಈ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದಕ್ಕೆ ಸಸ್ಪೆಂಡ್ ಮಾಡಿದ ನಾಟಕ ಆಡಿದ್ರು. ಮುಂದೆ ಹೆಬ್ಬಾಳ್ ಕ್ಷೇತ್ರ ಖಾಲಿ ಆಯ್ತು. ಅಲ್ಲೂ ಹಾಲಿ ಬಿಜೆಪಿ ಸದಸ್ಯರೊಬ್ರು ಅಕಾಲಿಕ ಮರಣವನ್ನು ಒಪ್ಪಿದ್ರಿಂದ ಬೈ ಎಲೆಕ್ಷನ್ ಬಂತು. ಆಗ ಅಲ್ಲಿ ಅಧಿಕೃತ ಅಭ್ಯರ್ಥಿ ಆಗಿದ್ದವರು ಹಿರಿಯ ಕಾಂಗ್ರೆಸ್ ನಾಯಕ, ಕೇಂದ್ರ ಸಚಿವ ಇಂದಿರಾ ಗಾಂಧಿ ಅವರ ಮತ್ತು ನರಸಿಂಹರಾಯರವರೆಗೂ ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದ
ಜಾಫರ್ ಶರೀಫ್, ದಿವಂಗತ್ ಜಾಫರ್ ಶರೀಫ್ ಅವರ ಮೊಮ್ಮಗ ಅಲ್ಲಿ ಅಧಿಕೃತ ಅಭ್ಯರ್ಥಿ ಆಗಿದ್ರು. ಆಗ್ಲೂ ಅಷ್ಟೇ, ಮತ್ ಅದೇ ಬೈರತಿ ಸುರೇಶ್, ಅದು ತಮ್ಮ ಸ್ವಕ್ಷೇತ್ರವಾಗಿರೋದ್ರಿಂದ ಅದು ಹೇಗೋ ಒಳ ತಂತ್ರಗಾರಿಕೆಯನ್ನು ಅನುಸರಿಸ್ಬಿಟ್ಟು ಅಧಿಕೃತ ಅಭ್ಯರ್ಥಿಯ ಸೋಲಿಗೆ ಕಾರಣರಾದ್ರು. ಕಾಂಗ್ರೆಸ್ ಪಕ್ಷ ಎರಡನೇ ಬಾರಿಗೆ, ಅದು ಒಂದು ಪ್ರತಿಷ್ಠಿತ ಕುಟುಂಬದ ಮೊಮ್ಮಗ ಅಲ್ಲಿ ನಿಂತು ಸೋತ್ ಹೋದ್ರು. ಜಾಫರ್ ಶರೀಫ್ ಮಗನನ್ನೇ ಸೋಲಿಸ್ಬಿಟ್ರು. ಈ ಅಷ್ಟೊತ್ತಿಗಾಗ್ಲೇನೆ ಸಾಕಷ್ಟು ಕಾಲ ಕಳೆದಿತ್ತು. ಸನ್ನಿವೇಶ, ರಾಜಕೀಯ ಸನ್ನಿವೇಶ ಬದಲಾಗಿತ್ತು. ವಿರೋಧ ಪಕ್ಷದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಅದ್ಯಾಗೋ ಬರ್ತಾ ಬರ್ತಾ ಬೈರತಿ ಸುರೇಶ್ ಮೇಲಿದ್ದ ಅಮಾನತ್ತಿನ ಶಿಕ್ಷೆ ರದ್ದಾಯಿತು. ಅವರು ಅಧಿಕೃತವಾಗಿ ಮರುಪ್ರವೇಶ ಪಡ್ಕೊಂಡ್ರು. ಮುಂದೆ 2018 ಚುನಾವಣೆ ನಂತರ ಅವ್ರು ಸ್ವತಃ MLA, ಮಂತ್ರಿ ಇತ್ಯಾದಿಯಾಗಿ ಇವತ್ತಿಗೂ ಮುಂದುವರೆದಿದ್ದಾರೆ. ಇದು ಕಾಂಗ್ರೆಸ್ಗೆ ಎರಡನೇ ಬಾರಿ ಆದ ಆಘಾತ. ಸತತವಾಗಿ ಇಬ್ರು ಮುಸ್ಲಿಂ ಅಭ್ಯರ್ಥಿಗಳನ್ನು ಈ ರೀತಿ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿ ಸೋಲಿಸಿತ್ತು. ಒಮ್ಮೆ ವಿಧಾನ ಪರಿಷತ್ತಿಗೆ, ಒಮ್ಮೆ ಅಸೆಂಬ್ಲಿಗೆ. ಇದ್ರ ಮಧ್ಯೆ ಮತ್ತೊಂದು ಅವಾಂತರ ನಡೆದಿತ್ತು. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿತ್ತು. ಕುಮಾರಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರವಿದ್ದಾಗ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ಬಂದಿತ್ತು. ಆಗ ಅಲ್ಲಿನ NR ಕ್ಷೇತ್ರದ ಜನಪ್ರಿಯ ನಾಯಕ, ಅದರಲ್ಲೂ ದಿವಂಗತ ಅಜಿತ್ ಸೇಠ್ ಅವರ ಮಗ ತನ್ವೀರ್ ಸೇಠ್, ಹಿಂದಿನ ಅವಧಿಯಲ್ಲಿ ಅವರು ಮಂತ್ರಿ ಆಗಿದ್ರು. ತನ್ವೀರ್ ಸೇಠ್ ಸ್ಥಳೀಯ ಒತ್ತಡಗಳಿಂದಾಗಿ JDS ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವಿಗೆ ಕಾರಣರಾದ್ರು. ಅವರು ಮೇಯರೋ ಏನೋ ಆದ್ರು. ಆದ್ರೆ ತಮ್ಮ ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಆವತ್ತಿನಿಂದನೇ ತನ್ವೀರ್ ಸೇಠರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ರ ಸಿದ್ದರಾಮಯ್ಯನವರು ಆಗ ವಿರೋಧ ಪಕ್ಷದ ನಾಯಕ, ಮಂತ್ರಿ ಮಂಡಲದಲ್ಲಿ ಇಲ್ದಿದ್ರು ಕೂಡ ಶಾಸಕಾಂಗ ಪಕ್ಷದ ನಾಯಕತ್ವ ಅವ್ರ ಕೈಯಲ್ಲೇ ಇತ್ತು. ಒಮ್ಮೆ ಸಿದ್ದರಾಮಯ್ಯನವರ ಅವಕೃಪೆಗೆ ಗುರಿಯಾದ ಮೇಲೆ ತನ್ವೀರ್ ಸೇಠ್ಗೆ ಭವಿಷ್ಯವೇ ಇರಲಿಲ್ಲ. 2023ನಲ್ಲಿ ಮತ್ತೆ ಗೆದ್ದು ಬಂದಾಗ್ಲೂ ಅವ್ರಿಗೆ ಮಂತ್ರಿಗಿರಿ ಸಿಗ್ಲಿಲ್ಲ. 2019ರ ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಮತ್ತೊಬ್ಬ ಹಿರಿಯ ಮುಸ್ಲಿಂ ನಾಯಕ ರೋಷನ್ ಬೇಗ್ ಕಾಂಗ್ರೆಸ್ ಅಲ್ಲಿದ್ರು. ಅವ್ರ ಹಿಂದೆ ಜಯೇಶ್ ಪಟೇಲ್ರ ಮಂತ್ರಿ ಮಂಡಲದಲ್ಲಿ ಗೃಹ ಸಚಿವರಾಗಿದ್ರು. ಅದೇ ಮೊದಲ ಬಾರಿಗೆ ಒಬ್ಬ ಮುಸ್ಲಿಂ ನಾಯಕನನ್ನ ಹೋಮ್ ಮಿನಿಸ್ಟರ್ ಮಾಡಿದ್ರು ಜಯೇಶ್ ಪಟೇಲ್. ಇವತ್ತು ತೀರಾ ಜನಪ್ರಿಯವಾಗಿರುವ ಪೊಲೀಸ್ ಇಲಾಖೆಯ ಹೊಯ್ಸಳ ಗಸ್ತು ತಿರುಗೋ ಜೀಪ್ಗಳು, ಚಿತಾ ಮೋಟರ್ ಬೈಕ್ ಬೀಟ್ ಪೊಲೀಸರು ಮತ್ತು ಧಾರವಾಡದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳಿಗೆ ವಸತಿ ಶಾಲೆ ಇತ್ಯಾದಿ ಪ್ರಗತಿಪರ ಸುಧಾರಣೆಗಳು ತಂದಿದ್ದ ರೋಷನ್ ಬೇಗ್. ಅಷ್ಟೇ ಅಲ್ಲ, ಇವತ್ತು ಹಜ್ ಭವನ ಅಂತ ಮುಸ್ಲಿಮರು ಬಹಳ ಹೆಮ್ಮೆ ಪಡ್ತಿದ್ದಾರಲ್ಲ, ಹಜ್ ಯಾತ್ರಿಗಳಿಗೆ ಈ ತರ ಸೌಕರ್ಯ ಕಲ್ಪಿಸಿದ್ದು ಅನೇಕ ದಶಕಗಳಿಂದ ಇದೇ ರೋಷನ್ ಬೇಗ್. ಇಡೀ ಭಾರತಕ್ಕೆ ಮಾದರಿ ಆಗುವಂತ ಕೆಲಸವನ್ನ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ್ರು. ಅದೇನೋ ಲೋಕಸಭಾ ಚುನಾವಣೆಯ ಒತ್ತಡದಲ್ಲಿ ಸಿದ್ದರಾಮಯ್ಯ, KC ವೇಣುಗೋಪಾಲ್ ಮತ್ತು ಅವತ್ತು KPCC ಅಧ್ಯಕ್ಷರಾಗಿದ್ದ ದಿನೇಶ್ ಗುಂಡೂರಾವ್ ಬಗ್ಗೆ ಏನೋ ಒಂದು ಕಾಮೆಂಟ್ ಮಾಡಿದ್ರು ಅಂತ ಮರುದಿನವೇ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ರು. ಸೊ ಮೂರನೇ ಬಲಿಪಶು ಈ ರೋಷನ್ ಬೇಗ್. ಹೀಗೇನೆ ಅದಾದ ನಂತರ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾದ್ಮೇಲೆ ಕೂಡ, ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಾದ್ಮೇಲೆ ಕೂಡ ಅವರ ಪರಮಾಪ್ತ ಮಿತ್ರ CM ಇಬ್ರಾಹಿಂ ಒಂದ್ ಕಾಲದಲ್ಲಿ ಜನತಾದಳದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ದಿಲ್ಲಿಯಲ್ಲಿ ವಿಮಾನಯಾನ ಸಚಿವರಾಗ್ಬಿಟ್ಟು ಮಿಂಚಿದ್ರು. ಅವರ ದರ್ಬಾರ್ನಲ್ಲಿ CM ಇಬ್ರಾಹಿಂ ಅತ್ಯಂತ ದೊಡ್ಡ ಶಕ್ತಿ ಕೇಂದ್ರವಾಗಿದ್ರು. ಅಂತ CM ಇಬ್ರಾಹಿಂ ಅವರೇ ಬೇಸತ್ತು ಕಾಂಗ್ರೆಸ್ ಬಿಟ್ಟು ದೂರವಾಗಿದ್ರು. ಇದೆಲ್ಲವೂ ಪುನರಾವರ್ತನೆ ಆಗ್ತಾ ಇದ್ರು ಕೂಡ ಕರ್ನಾಟಕದ ಮುಸಲ್ಮಾನರು ಭಾರತದ ಇತರ ಪ್ರದೇಶದ ಮುಸಲ್ಮಾನರಂತೆ ಬದಲಾವಣೆ ಈ ಘಟನಾವಳಿಗಳಿಂದ ಪಾಠ ಕಲಿತಾನೆ ಇಲ್ಲ. ಈ ಸಲವೂ ದಾವಣಗೆರೆಯಲ್ಲಿ ಆಗಿದ್ದು ಅದೇ. ಅಯ್ಯೋ, ನಮ್ಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ, ನಮ್ಮನ್ ಬಿಟ್ಟು ಯಾರು ಕೊಡ್ಲಿಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ರು, ಕೊಡ್ಲಿಲ್ಲ. ಮತ್ತೆ ಶಾಮನೂರ್ ಕುಟುಂಬದ ಧನಬಲ, ಸ್ಥಳೀಯ ವರ್ಚಸ್ಸು ಮತ್ತು ಅವರ ಜಾತಿ ಬಲಕ್ಕೆ ಮಣಿತು ಕಾಂಗ್ರೆಸ್ ಪಕ್ಷ. ನಿನ್ನೇನೋ ಸಿದ್ದರಾಮಯ್ಯ, DK ಶಿವಕುಮಾರ್ ಹೋಗ್ಬಿಟ್ಟು ತಮ್ಮ ಅಧಿಕೃತ ಅಭ್ಯರ್ಥಿ ಸಮರ್ಥ್ ಅವರ ನಾಮಪತ್ರ ಸಲ್ಲಿಕೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಈ ಕುರಿತಂತೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದ ಮುಸ್ಲಿಂ ನಾಯಕ ಜಮೀರ್ ಅಹಮದ್ ನಿನ್ನೆ ನಾಮಪತ್ರ ಸಮಾರಂಭಕ್ಕೆ, ನಾಮಪತ್ರ ಪ್ರಕ್ರಿಯೆಗೆ ಗೈರ್ಹಾಜರಾಗೋದ್ರ ಮೂಲಕ ತಮ್ಮ ಅಸಮಾಧಾನ ತೋಡ್ಕೊಂಡ್ರು ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿನ ಗಟ್ಟಿ ಧ್ವನಿ ಎತ್ತೋ ಶಕ್ತಿನೇ ಅವ್ರಿಗೆ ಬರಲಿಲ್ಲ. ಯಾಕೆ ಭಾರತೀಯ ಮುಸಲ್ಮಾನರು ಈ ರೀತಿ ಒತ್ತಿಯಾಳುಗಳ ತರ ಆಗ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ? ಅಖಿಲ ಭಾರತ ಮಟ್ಟದಲ್ಲಂತೂ ಕಾಂಗ್ರೆಸ್ ಅಲ್ಲಿ ಹೇಳ್ಕೊಳ್ಳುವಂತ ನಾಯಕರೇ ಇಲ್ಲ. ಯಾವತ್ತು ಗುಲಾಂ ನಬಿ ಆಜಾದ್ ಜಮ್ಮು ಕಾಶ್ಮೀರದ ಅತ್ಯಂತ ಹಿರಿಯ ಮುತ್ಸದ್ದಿ, ಯಾವತ್ತೂ ಕೂಡ ಪ್ರತ್ಯೇಕತಾವಾದಿಗಳ ಜೊತೆಗೆ ಕಿಂಚಿತ್ತೂ ರಾಜಿ ಮಾಡ್ಕೊಳ್ದೇನೆ ತಮ್ಮ ರಾಷ್ಟ್ರಭಕ್ತಿಯನ್ನ ಸಾಬೀತ್ ಮಾಡ್ತಾ ಬಂದಿದ್ದ ಗುಲಾಂ ನಬಿ ಆಜಾದ್ ತರದವರೇ ಕಾಂಗ್ರೆಸ್ನ ಹೈಕಮಾಂಡ್ ಸಂಸ್ಕೃತಿ ಧಿಕ್ಕಾರ ಹೇಳಿ ಹೊರಗೆ ಬಂದ್ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಹೇಳ್ಕೊಳ್ಳುವಂತ ನಾಯಕರೇ ಇಲ್ಲ.
ಇತ್ತೀಚೆಗೆ ಬಿಹಾರ್ ಅಸೆಂಬ್ಲಿ ಚುನಾವಣೆ ನಂತರ ಅಲ್ಲಿ ಹಿರಿಯ ನಾಯಕ ಶಕೀಲ್ ಅಹಮದ್ ಅವರು ಕೂಡ ಕಾಂಗ್ರೆಸ್ ಬಿಟ್ಟು ಬಂದು ರಾಹುಲ್ ಗಾಂಧಿ ಒಬ್ಬ ಹೇಡಿ ನಾಯಕ ಅಂತ ಬಣ್ಣನೆ ಮಾಡಿದ್ರು, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಘಟನಾವಳಿಗಳಾದ್ರೂ ಕೂಡ ಕಾಂಗ್ರೆಸ್ಗೆ ಮತ್ತೆ ಮತ್ತೆ ಮುಸ್ಲಿಮರು ಮತ ಹಾಕಿ ಮೋಸ ಹೋಗ್ತಾ ಇದ್ದಾರೆ. ಅವ್ರಿಗೆ ನರೇಂದ್ರ ಮೋದಿ ಅವರು 2014ರಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಘೋಷಣೆಯೊಂದಿಗೆ ಚುನಾವಣೆ ಗೆದ್ರೆ ಹೊರತು ಹಿಂದುತ್ವದ ಹೆಸರೇ ಎತ್ತಿಲ್ಲ, ರಾಮ ಮಂದಿರದ ಹೆಸರೇ ಎತ್ತಿರಲಿಲ್ಲ. 2019ರ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಬಹುಮತದಿಂದ ಗೆದ್ದಾಗ ಮೊಟ್ಟ ಮೊದಲ ಸಂಸದೀಯ ಪಕ್ಷದ ಸಭೆಯಲ್ಲಿನೇ ತಮ್ಮ ವಿಷಾದ ವ್ಯಕ್ತಪಡಿಸಿದ್ರು. ದೊಡ್ಡ ಬಹುಮತ ಸಿಕ್ಕರು ಕೂಡ ಮುಸ್ಲಿಂ ಮತದಾರರ ಮನಸ್ಸು ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಅದರಿಂದ 3ನೇ ಘೋಷಣೆ ಸೇರಿಸ್ತಾನೆ ಸಬ್ಕಾ ವಿಶ್ವಾಸ್ ಅಂತ. ಹೇಗಾದ್ರೂ ಮಾಡಿ ನಾವು ಮುಸ್ಲಿಂ ಮತದಾರರ ಮನಸ್ಸನ್ನ ಗೆಲ್ಲಬೇಕು ಅಂತ ಹೇಳ್ಕೊಂಡ್ರು. ಮಾತೆತ್ತಿದ್ರೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಸರ್ವೋದಯ ಸಿದ್ಧಾಂತ, ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವ ಅಂತ ಪ್ರತಿಪಾದಿಸ್ತಾ ಬಂದಿರೋ ಇದೇ ನರೇಂದ್ರ ಮೋದಿ ಅವರು 2022ರಿಂದ ಪಸ್ಮಂದ ಮುಸ್ಲಿಮರ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ತಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಹೇಳಿದ್ರು, ಭಾರತೀಯ ಮುಸಲ್ಮಾನರ ಪೈಕಿ 85% ಜನ ಪಸ್ಮಂದ ಮುಸ್ಲಿಮರು, ಹಿಂದುಳಿದ ಮತ್ತು ದಲಿತ ಮುಸ್ಲಿಮರು, ಅವ್ರಿಲ್ದೇನೆ ನಾವು ಬಲಿಷ್ಠ ಭಾರತ ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ್ಲೂ ಕೂಡ ಪ್ರಜ್ಞಾವಂತ ಮುಸ್ಲಿಂ ಸಮುದಾಯ ಸರಿಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸಲೇ ಇಲ್ಲ. ಅವರು ಪ್ರಧಾನಮಂತ್ರಿ ಆದಾಗ್ಲೂ ಅಷ್ಟೇ ತಮ್ಮ ಮೊಟ್ಟ ಮೊದಲ ಪ್ರಮಾಣ ವಚನಕ್ಕೆ ಸಾರ್ಕ್ ದೇಶದ ಮುಖಂಡರು ಎಲ್ಲರನ್ನೂ ಕರೆದಿದ್ರು, ಪ್ರಧಾನಮಂತ್ರಿಗಳನ್ನೆಲ್ಲರನ್ನೂ ಕರೆದಿದ್ರು. ಬಾಂಗ್ಲಾದೇಶ್ ಪ್ರಧಾನಿ, ಪಾವತ್ತಿನ ಪಾಕಿಸ್ತಾನ್ ಪ್ರಧಾನಿ ನವಾಜ್ ಶರೀಫ್ ಕೂಡ ಇದ್ರು. ನವಾಜ್ ಶರೀಫ್ ಜೊತೆಗೆ ವ್ಯಕ್ತಿಗತ ಮಟ್ಟದಲ್ಲೂ ಕೂಡ ಬಾಂಧವ್ಯವನ್ನು ರೂಢಿಸ್ಕೊಂಡಿದ್ರು ನರೇಂದ್ರ ಮೋದಿ. ಅದಕ್ಕಾಗಿ ನವಾಜ್ ಶರೀಫ್ರೇ ದೊಡ್ಡ ಬೆಲೆ ತರಬೇಕಾಗಿ ಬಂತು. ಅವ್ರನ್ನ ಅಲ್ಲಿನ ಮಿಲಿಟರಿ ಮುಖ್ಯಸ್ಥರುಗಳು ಅವ್ರನ್ನ ಗಡಿಪಾರು ಮಾಡಿಬಿಟ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ಮತ್ತೆ ಮೋದಿಗೆ ಓಟ್ ಹಾಕ್ಬಿಟ್ರೆ ಏನೋ ಅಪಾಯ ಕಾದಿದೆ ಅಂತ ಜನ್ಧನ್ ಅಕೌಂಟ್, ಮುದ್ರಾ ಸ್ಕೀಮ್, ಉಜ್ವಲ ಯೋಜನಾ, ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಮೋದಿಯವರು ಇದುವರೆಗೂ ಜಾರಿಗೆ ತಂದರು ಯಾವುದೇ ಜನ ಕಲ್ಯಾಣ ಕಾರ್ಯಕ್ರಮದಲ್ಲೂ ಕೂಡ ಧರ್ಮಾಧಾರಿತ ತಾರತಮ್ಯ ಮಾಡಲಿಲ್ಲ, ಭೇದ ಭಾವ ಮಾಡಲಿಲ್ಲ. ಆದ್ರೂ ಕೂಡ ಮುಸ್ಲಿಮರಿಗೆ ಅನುಮಾನ. ಆರ್ಟಿಕಲ್ 370 ರದ್ದಾದ್ಮೇಲೆ ಕಾಶ್ಮೀರ್ನ ಜನಜೀವನವನ್ನ ಮತ್ತೆ ನೆಮ್ಮದಿಯ ಸ್ಥಿತಿ ತಂದಿದ್ದಾರೆ ನರೇಂದ್ರ ಮೋದಿ ಅವರು. ಅದನ್ನ ಅಲ್ಲಿನ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರೇ ಪದೇ ಪದೇ ಆ ಬಗ್ಗೆ ಸಮಾಧಾನ ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಆದ್ರೂ ಕೂಡ ಮುಸ್ಲಿಮರಿಗೆ ಮೋದಿ ಮೇಲೆ ಅನುಮಾನ. ದಾವಣಗೆರೆ ಮುಸಲ್ಮಾನರು ಈ ಸಾರಿ ಹೇಳಿ ಕೇಳಿ ಭಾರತೀಯ ಜನತಾ ಪಕ್ಷ ಆ ಸಾಮಾನ್ಯ ಕ್ಷೇತ್ರಕ್ಕೊಬ್ಬ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಈ ಅವಕಾಶವನ್ನ ಬಳಸ್ಕೊಂಡು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಲಿ ಅಂತ ಆಗ್ರಹಿಸಿದ್ರು ತಪ್ಪಲ್ಲ ಅಂತ ಕಾಣುತ್ತೆ. ಭಾರತೀಯ ಮುಸಲ್ಮಾನರು ಅರ್ಥ ಮಾಡ್ಕೊಳ್ಬೇಕು, ಭಾರತ ಒಂದು ಪ್ರಜಾಸತ್ತಾತ್ಮಕ ಜಾತ್ಯತೀತ ಗಣರಾಜ್ಯ. ಪಾಕಿಸ್ತಾನ ಇಸ್ಲಾಂ ತನ್ನನ್ನು ತಾನು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಘೋಷಿಸ್ಕೊಂಡ್ಬಿಟ್ಟಿದೆ. ಪಾಕಿಸ್ತಾನದಲ್ಲಾಗ್ಲಿ ಬಾಂಗ್ಲಾದೇಶದಲ್ಲಾಗ್ಲಿ ರಾಜಕೀಯ ಸ್ಥಿರತೆನೇ ಸಾಧ್ಯವಾಗಿಲ್ಲ. ಅಲ್ಲಿ ಶೇಖ್ ಮುಜೀಬುರ್ ರೆಹಮಾನ್ ಅವರ ಸಂತತಿಯನ್ನೇ ನಾಶ ಮಾಡಿದ್ರು ಕೂಡ ಭಾರತೀಯ ಮುಸಲ್ಮಾನರು ಯಾವುದೇ ಪ್ರತಿಕ್ರಿಯೆ ತೋರದೆ ಸುಮ್ಮನಿದ್ದು ಬಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರು ಅವರ ಜೀವಿತ ಕಾಲದ ಸರ್ವಶ್ರೇಷ್ಠ ಸಾಧನೆ ಬಾಂಗ್ಲಾದೇಶ ವಿಮೋಚನೆ ಆಗಿತ್ತು. ಇಂದಿರಾ ಗಾಂಧಿ ಮ್ಯೂಸಿಯಂ ಅನ್ನೇ ಧ್ವಂಸ ಮಾಡಿದ್ರು ಈಗ 2 ವರ್ಷಗಳ ಹಿಂದೆ. ಆದ್ರೂ ಕೂಡ ಕಾಂಗ್ರೆಸ್ ಮೌನವಾಗಿದೆ, ಜಾಣ ಮೌನ. ಈ ತರದ ಕಾಂಗ್ರೆಸ್ನ ಆಷಾಢಭೂತಿತನವನ್ನ, ರಾಜಕೀಯ ನರಿ ಬುದ್ಧಿಯನ್ನ ಅರ್ಥ ಮಾಡ್ಕೊಳ್ಳಿ ದಾವಣಗೆರೆ ಮುಸಲ್ಮಾನರು. ಹೇಗೂ ಬಂಡಾಯವೆದ್ದಿದ್ದೀರಾ, ನಿಮ್ಮ ಬಂಡಾಯವನ್ನ ಫಲಿತಾಂಶದ ಮೂಲಕ ದಾಖಲಿಸಲೇಬೇಕು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.